ಕ್ಯಾಟಿಯಾ ಪಾಟ್ ಮಾಡೆಲಿಂಗ್ ಸೆಷನ್ 3ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಪಾಯಿಂಟ್, ಲೈನ್ ಹಾಗೂ ಪ್ಲೇನ್ ಕ್ರಿಯೇಷನ್ ಪಾಟ್ ಮಾಡೆಲಿಂಗಲ್ಲಿ ಯಾವ ಥರ ಅಂತ ನೋಡೋಣ. ಹಿಂದೆ ನಾವು ಪ್ಯಾಡು, ಪಾಕೆಟು, ಗ್ರೂ ಎಲ್ಲ ನೋಡಿದ್ವಿ. ಈಗ ಪಾಯಿಂಟ್, ಲೈನ್ ಮತ್ತು ಪ್ಲೇನ್. ರೆಫರೆನ್ಸ್ ಅನ್ನೋ ಟೂಲ್ ಬಾರಲ್ಲಿ ಇರುತ್ತೆ. ರೆಫರೆನ್ಸಲ್ಲಿ ಮೊದಲಿಗೆ ಪಾಯಿಂಟಲ್ಲಿ ಕೋಆರ್ಡಿನೇಟ್ಸಲ್ಲಿ ನಿಮಗೆ ಎಕ್ಸ್ ವೈ ಝೆಡ್ ಆ್ಯಕ್ಸಿಸ್ ಕೊಡಬೇಕಾಗತ್ತೆ. ಎಕ್ಸ್ ವೈ ಝೆಡ್ ಆ್ಯಕ್ಸಿಸ್ಸಿಂದ ಎಷ್ಟು ದೂರ ಇರಬೇಕು ಪಾಯಿಂಟು ಅಂತ. ಎಕ್ಸ್ 10 ಕೊಟ್ಟೆ, ವೈ 12, ಇಲ್ಲ ಮೈನಸ್ ಯಾಕೆ ಕೊಡ್ತಾಯಿದ್ದೀನಿ ಅಂದರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಮೈನಸ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಝೆಡ್ 15 ಅಂತ ಕೊಡ್ತೀನಿ. ಪಾಯಿಂಟ್ ಒರಿಜಿನಿಂದ ರೆಫರೆನ್ಸ್ ತೊಗೊಳುತ್ತೆ. 0,0 ಇಂದ ರೆಫರೆನ್ಸ್ ತೊಗೊಳುತ್ತೆ. ಈಗ ಅಲ್ಲೊಂದು ಪಾಯಿಂಟ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಇನ್ನು ಯಾವ್ಯಾವ ಥರ ಪಾಯಿಂಟ್ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಪಾಯಿಂಟ್ ಆನ್ ಕರ್ವ್ ಅಂತಿದೆ. ಆನ್ ಕರ್ವ್ ಅಂದರೆ ನಾನು ಫಸ್ಟ್ ಒಂದು ಕರ್ವ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ಕೆಚರ್ಗೆ ಹೋಗ್ತೀನಿ. ಸ್ಕೆಚರ್ ಒಂದು ರ್ಯಾಂಡಮ್ ಕರ್ವ್, ಯಾವ್ದಾದ್ರು ಒಂದು ಕರ್ವು. ಪಾಯಿಂಟ್ ಕ್ರಿಯೇಷನ್ ಯಾವ ಥರ ಸ್ಪ್ಲೈನ್ ಡ್ರಾ ಮಾಡಿ ತೋರಿಸ್ತೀನಿ. ಈಗ ಸ್ಪ್ಲೈನ್ ಡ್ರಾ ಮಾಡಿ ಬ್ಯಾಕ್ ಹೋಗಿ ಪಾಯಿಂಟ್ ಆನ್ ಕರ್ವ್. ಆ ಕರ್ವ್ ಮೇಲೆ ಎಲ್ಲಿ ಬೇಕಾದ್ರೂ ನೀವು ಡ್ರ್ಯಾಗ್ ಮಾಡ್ಕೋಬೋದು ಪಾಯಿಂಟ್ ಕ್ರಿಯೇಷನ್ನ. ಮಿಡಲ್ ಪಾಯಿಂಟ್ ಅಂತ ಕೊಟ್ಟರೆ ಕರ್ವ್ ಮಿಡ್ಡಲ್ಲಿ ಬರುತ್ತೆ. ಇದು ಪಾಯಿಂಟ್ ಆನ್ ಕರ್ವ್ ಅಂತ. ನೆಕ್ಸ್ಟು ಪಾಯಿಂಟ್ ಆನ್ ಪ್ಲೇನ್ ಅಂತ ಇದೆ. ಅಂದರೆ ಎಕ್ಸ್ ವೈ ಝೆಡ್ ಎಕ್ಸ್ ಯಾವ ಪ್ಲೇನ್ ಆದರೂ ಸರಿ, ಆ ಪ್ಲೇನ್ ಕೊಟ್ಟಾಗ ಆ ಪ್ಲೇನಲ್ಲಿ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಆ ಪ್ಲೇನಲ್ಲಿ ನಿಮ್ಗೆ ಹೆಂಗೆ ಬೇಕಾದ್ರೂ ಕ್ರಿಯೇಟ್ ಆಗುತ್ತೆ. ಆನ್ ಸರ್ಫೇಸ್ ಅಂದರೆ ಅದಕ್ಕೆ ನಾವು ಒಂದು ಸರ್ಫೇಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದು ಸರ್ಫೇಸಿಗೆ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಸರ್ಕಲ್ ಅವ್ರ ಸ್ಪಿಯರ್ ಎಲಿಪ್ಸ್. ಸರ್ಕಲ್ ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ ಅದಕ್ಕೊಂದು ಸರ್ಕಲ್ ಹಾಕೋಕ್ಕೆ ನಾನು ಸ್ಕೆಚರ್ಗೆ ಹೋಗಿ ಸರ್ಕಲ್, ಈ ಸ್ಕೆಚರಲ್ಲಿ ಹೇಳ್ದಂಗೆ ಸರ್ಕಲ್ ಹಾಕ್ಬೋದು ನೀವು. ಸರ್ಕಲ್ ಎಕ್ಸಿಟ್. ಈಗ ಪಾಯಿಂಟ್ ಆನ್ ಸರ್ಕಲ್ ಅವ್ರ ಸ್ಪಿಯರ್ ಎಲಿಪ್ಸ್ ಅಂದರೆ ಸರ್ಕಲ್ ಕೊಟ್ಟರೆ ಸರ್ಕಲ್ ಸೆಂಟರ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಇದು ಪಾಯಿಂಟ್ ಕ್ರಿಯೇಷನ್ ಆನ್ ಸರ್ಕಲ್ ಅಂತ. ಸರ್ಕಲ್ ಸೆಂಟರ್ ಪಾಯಿಂಟ್ ರೆಫರೆನ್ಸ್ ಆಗಿ ತಗೊಳುತ್ತೆ. ನೆಕ್ಸ್ಟ್ ಟ್ಯಾಂಜೆಂಟ್ ಆನ್ ಕರ್ವ್ ಅಂತ ಇದೆ. ಕರ್ವು ಮತ್ತು ಡೈರೆಕ್ಷನ್ಗೋಸ್ಕರ ನಾನು ಯಾವ್ದಾದ್ರು ಒಂದು ಆ್ಯಕ್ಸಿಸ್ ಕೊಡ್ಬೋದು, ಇಲ್ಲ ಪ್ಲೇನ್ ಕೊಡ್ಬೋದು. ಟ್ಯಾಂಜೆಂಟ್ ಆನ್ ಕರ್ವ್ ಸ್ಕೆಚ್ 3, ಅದು ಆನ್ ಪ್ಲೇನ್ಗೆ ಹೋಗುತ್ತೆ. ಆ್ಯಕ್ಸಿಸ್ ಸಿಸ್ಟಮ್ ಇನ್ಸರ್ಟ್ ಮಾಡಬೇಕಾಗತ್ತೆ. ನಂತತಿ ಕರ್ವ್ ಕ್ರಿಯೇಟ್ ಮಾಡ್ತೀನಿ ಆನ್ ಟ್ಯಾಂಜೆಂಟ್ ಆನ್ ಕರ್ವ್ಗೆ. ಇವಾಗ ಪಾಯಿಂಟ್ ಟ್ಯಾಂಜೆಂಟ್ ಆನ್ ಕರ್ವ್ ಅಂತ ಕೊಟ್ಬಿಟ್ಟು ಕರ್ವ್ ಡೈರೆಕ್ಷನ್ ಕೊಟ್ಟರೆ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಇದು ಪಾಯಿಂಟ್ ಕ್ರಿಯೇಷನ್ ಯಾವ ಥರ ಅಂತ. ಇನ್ನು ನೆಕ್ಸ್ಟು ಬಿಟ್ವೀನ್ ಅಂತ ಇದೆ. ಬಿಟ್ವೀನಲ್ಲಿ ನಮ್ಗೆ ಏನು ಬೇಕಂದರೆ 2 ಪಾಯಿಂಟ್ ಬೇಕಾಗತ್ತೆ. 2 ಪಾಯಿಂಟು ಅದ್ರ ಮಧ್ಯ ಮಿಡ್ ಪಾಯಿಂಟಲ್ಲಿ ಕ್ರಿಯೇಟ್ ಮಾಡ್ಬೋದು. ಹೀಗೆ 2 ಪಾಯಿಂಟ್ ಬೈ ಕ್ಲಿಕ್ಕಿಂಗಲ್ಲಿ ಇನ್ನೊಂದು ಪಾಯಿಂಟ್ ಆನ್ ಪ್ಲೇನ್ ತೊಗೊಂಡ್ರೆ ಈಸಿ ಆಗುತ್ತೆ. ಅಲ್ಲೊಂದು ರ್ಯಾಂಡಮ್ 2 ಪಾಯಿಂಟ್ ಕ್ರಿಯೇಟ್ ಆಯಿತು. ಈಗ ಬಿಟ್ವೀನ್ ತೊಗೋತೀನಿ. ಬಿಟ್ವೀನ್ ತೊಗೊಂಡಾಗ ಅದೆರಡರ ಮಧ್ಯೆ ರೇಷಿಯೋ 0.5 ಇದ್ದರೆ ಸೆಂಟರ್ ಬರುತ್ತೆ.
ಪಾಯಿಂಟು ಇದ್ದರೆ ಈ ಕಡೆಗೆ ಬರುತ್ತೆ, ಆ ಕಡೆಗೆ ಬರುತ್ತೆ. ಫಸ್ಟ್ ಪಾಯಿಂಟಿಂದ ರೆಫರೆನ್ಸ್ ಆಗಿ ಬರುತ್ತೆ. ಪಾಯಿಂಟ್ 2 ಕೊಟ್ಟೆ. ನೆಕ್ಸ್ಟ್ ಪಾಯಿಂಟ್ 4 ಕೊಡ್ತೀನಿ. ಪಾಯಿಂಟ್ 4 ಕೊಟ್ಟಾಗ ಈ ಫಸ್ಟ್ ಪಾಯಿಂಟ್ ಏನಿರುತ್ತೆ ಫಸ್ಟ್ ಪಾಯಿಂಟಿಂದ ರೆಫರೆನ್ಸ್ ಆಗಿ ಪಾಯಿಂಟ್ 4 ಬರುತ್ತೆ. ಇದು ಪಾಯಿಂಟ್ ಕ್ರಿಯೇಷನ್ ಯಾವ ಥರ ಅಂತ. ಪಾಯಿಂಟ್ ಆಯ್ತಲ್ಲ. ನೆಕ್ಸ್ಟ್ ಲೈನಲ್ಲಿ ಫಸ್ಟ್ ಇರೋದು ಪಾಯಿಂಟ್ ಟು ಪಾಯಿಂಟ್ ಇದೆ. ಅದಕ್ಕೆ ನಾವು 2 ಪಾಯಿಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಪಾಯಿಂಟ್ ಆನ್ ಪ್ಲೇನಿಗೆ ಹೋಗಿ ಹೋಗಿ 2 ಪಾಯಿಂಟ್ ಕ್ರಿಯೇಟ್ ಮಾಡ್ತೀನಿ. ಯಾಕೆಂದರೆ ಹೆಸರು ಹೇಳ್ದಂಗೆ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಈಗ ಪಾಯಿಂಟ್ ಟು ಪಾಯಿಂಟನ್ನು ನಾನು 2 ಪಾಯಿಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಲೈನ್ಗೆ 2 ಪಾಯಿಂಟ್ ಕ್ರಿಯೇಟ್ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಕೊಟ್ಟಾಗ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಕೊಟ್ಟರೆ ಲೈನ್ ಕ್ರಿಯೇಟ್ ಆಗುತ್ತೆ. ಸ್ಟಾರ್ಟ್ ಪಾಯಿಂಟು ಎಂಡ್ ಪಾಯಿಂಟು ನೀವು ಎಲ್ಲಿಗೆ ಬೇಕು ಅಂತಿದ್ದೀರೋ ಅಲ್ಲಿಂದ ವೇರಿ ಮಾಡ್ಕೋಬೋದು. ಅದೆರಡು ಒಂದು ರೆಫರೆನ್ಸ್ ಆಗುತ್ತೆ ಅಷ್ಟೆ. ಜಾಯಿನಿಂಗಿಗೆ ಒಂದು ರೆಫರೆನ್ಸ್ ಆಗುತ್ತೆ. ಇದು ಫಸ್ಟ್ ಟೈಪ್ ಆಫ್ ಲೈನ್ ಕ್ರಿಯೇಷನ್ನು. ನೆಕ್ಸ್ಟು ಲೈನ್ ಇನ್ನೂ ಯಾವ್ಯಾವ ಥರ ಲೈನ್ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋದಾದರೆ, ಲೈನ್ನಲ್ಲಿ ನೆಕ್ಸ್ಟು ಸೆಕೆಂಡ್ ಒನ್ ಪಾಯಿಂಟ್ ಡೈರೆಕ್ಷನ್ ಅಂತಿದೆ. ಅದಕ್ಕೂ ನಾನು ಒಂದು ಪಾಯಿಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪಾಯಿಂಟು ಮತ್ತು ಆಕ್ಸೆಸ್ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪಾಯಿಂಟ್ ಆನ್ ಪ್ಲೇನ್ ಅಂತ ತಗೊಂಡು ಪಾಯಿಂಟ್ ಆನ್ ಪ್ಲೇನ್ ಒಂದು ಪಾಯಿಂಟು ಡೈರೆಕ್ಷನ್ಗೋಸ್ಕರ ನಾವು ಪ್ಲೇನ್ ಕೊಡ್ಬೋದು. ಆದರೂ 3-4 ಪಾಯಿಂಟ್ ಕ್ರಿಯೇಟ್ ಮಾಡಿಕೊಂಡು ಪಾಯಿಂಟು ಮತ್ತು ಡೈರೆಕ್ಷನ್ ಕೊಡ್ತಾಯಿದ್ದೀನಿ. ಡೈರೆಕ್ಷನ್ ನಾವು ಪ್ಲೇನ್ ಬೇಕಾದ್ರೂ ಕೊಡ್ಬೋದು. ಆ ಪ್ಲೇನ್ ಸೆಂಟ್ರಲ್ ಆಗಿ ಈ ಕಡೆಯಿಂದ ಆ ಕಡೆಗೆ ಲೈನ್ ಬರುತ್ತೆ. ಸ್ಟಾರ್ಟ್ ಪಾಯಿಂಟು ಎಂಡ್ ಪಾಯಿಂಟು ವೇರಿಯೇಷನ್ ಮಾಡ್ಕೋಬೋದು. ಇದು ಪಾಯಿಂಟ್ ಡೈರೆಕ್ಷನ್ನಲ್ಲಿ ಲೈನ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ. ನೆಕ್ಸ್ಟು ಫರ್ದರ್ ನೋಡೋದಾದರೆ ಲೈನ್ ಕ್ರಿಯೇಷನ್ ನೆಕ್ಸ್ಟ್ ಟೈಪ್. ಲೈನ್ ನೆಕ್ಸ್ಟು ಆ್ಯಂಗಲ್ ಆರ್ ನಾರ್ಮಲ್ ಟು ಕರ್ವ್ ಅಂತ ಇದೆ. ಅದಕ್ಕೆ ನಾನೊಂದು ಕರ್ವ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ ಸ್ಕೆಚರ್ಗೆ ಹೋಗ್ಬಿಟ್ಟು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀನಿ, ಕರ್ವೇಚರ್ ಪ್ರೊಫೈಲು. ಸ್ಪ್ಲೈನೇ ಹಾಕ್ತಾಯಿದ್ದೀನಿ, ಇಲ್ಲ ಯಾವ್ದು ಬೇಕಾದ್ರೂ ಹಾಕ್ಬೋದು. 3 ಪಾಯಿಂಟ್ ಆರ್ಕ್, ಸೆಂಟ್ರ್ ಪಾಯಿಂಟ್ ಆರ್ಕ್ ಯಾವ್ದು ಬೇಕಾದರೂ ಹಾಕ್ಬೋದು. ಒಂದು ಕರ್ವ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ಲೈನು ಆ್ಯಂಗಲ್ ಆರ್ ನಾರ್ಮಲ್ ಟು ಕರ್ವ್ ಸೆಲೆಕ್ಷನ್ ಕೊಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ ಪಾಯಿಂಟ್ ಬೇಕಾಗುತ್ತೆ, ಯಾವ್ದಾದ್ರು ಎಂಡ್ ಪಾಯಿಂಟ್ ಕೊಡ್ಬೋದು. ಸ್ಪ್ಲೈನ್ದು ಕೊಟ್ಟರೆ ಅದಕ್ಕೆ ನಾರ್ಮಲ್ ಟು ಕರ್ವ್ ಅಲ್ಲಿ ಲೈನ್ ಕ್ರಿಯೇಟ್ ಆಗುತ್ತೆ. ಸ್ಟಾರ್ಟ್ ಪಾಯಿಂಟು ಎಂಡ್ ಪಾಯಿಂಟು ಇದ್ರಿಗೆ ಆಲ್ಟ್ರೇಷನ್ ಮಾಡ್ಕೋಬೋದು. ಆ್ಯಂಗಲ್ ನೀವು 0 ಡಿಗ್ರಿ ಕೊಟ್ಟರೆ 0 ಬರುತ್ತೆ, 45 ಕೊಟ್ಟರೆ 45 ಬರುತ್ತೆ, 90 ಕೊಟ್ಟರೆ 90 ಬರುತ್ತೆ. ನೀವು ಎಷ್ಟು ಆ್ಯಂಗಲ್ ಕೊಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ಥರ ಬರಬೇಕು ಅಂತ. ಲೈನು ನಿಮ್ಗೆ ಯಾವ ಥರ ಬೇಕಾದರೆ ಆ ಥರ ಲೈನ್ ಕೊಡ್ಬೋದು. ಓಕೆ, ನೆಕ್ಸ್ಟು ಲೈನ್ಸಲ್ಲಿ ಇನ್ನು ಟ್ಯಾಂಜೆಂಟ್ ಟು ಕರ್ವ್ ಅಂತ ಇದೆ. ಇದನ್ನೇ ಕರ್ವಾಗಿ ತಗೊಂಡು ಟ್ಯಾಂಜೆನ್ಷಿಯಲ್ ಮೋಡ್ ಕೊಡ್ಬೋದು. ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್. ಇದು ಇನ್ನೊಂದು ಥರ ಲೈನ್ ಕ್ರಿಯೇಟ್ ಮಾಡೋದು ವಿಧಾನ. ಇದು ಲೈನ್ ಕ್ರಿಯೇಷನ್ ಯಾವ ಥರ ಅಂತ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಲೈನ್ ಕ್ರಿಯೇಟ್ ಮಾಡ್ಬೋದು. ಅದು ಯಾವ ಥರ ಅಂತ ನೋಡೋದಾದರೆ ಬೈಸೆಕ್ಟಿಂಗ್ ಅಂತ ಇದೆ. ಬೈಸೆಕ್ಟಿಂಗ್ ಅಂದರೆ ನಮ್ಗೆ ಫಸ್ಟು ಅಲ್ಲಿ ಏನು ರಿಕ್ವೈರ್ಮೆಂಟ್ಸ್ 2 ಲೈನು 1 ಪಾಯಿಂಟ್ ಬೇಕಾಗುತ್ತೆ.
ಅದಕ್ಕೆ ನಾನು 2 ಲೈನ್ಗೋಸ್ಕರ 2 ಪಾಯಿಂಟ್ ಕ್ರಿಯೇಟ್ ಮಾಡಿ ಲೈನ್ ಕ್ರಿಯೇಟ್ ಮಾಡ್ತೀನಿ. ಇದು ಒಂದು ಲೈನ್ ಈ ಥರ ಕ್ರಿಯೇಟ್ ಮಾಡ್ತೀನಿ. ಇನ್ನೊಂದು ಲೈನು ಕ್ರಿಯೇಟ್ ಮಾಡಿಕೊಂಡ್ರೆ ಅದು 2 ಬೈಸೆಕ್ಟ್ ಎಲ್ಲಾಗುತ್ತೆ ಅನ್ನೋದಕ್ಕೆ ಅಲ್ಲಿ ಇನ್ನೊಂದು ಲೈನ್ ಕ್ರಿಯೇಟ್ ಆಗುತ್ತೆ. ಈಗ ಲೈನ್ ನೆಕ್ಸ್ಟ್ ನೋಡೋದಾದರೆ ಅದೇ ಲೈನ್ಗೋಸ್ಕರ 2 ಪಾಯಿಂಟ್ ಕ್ರಿಯೇಟ್ ಮಾಡ್ತೀನಿ. 2 ಪಾಯಿಂಟ್ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಬೈಸೆಕ್ಟಿಂಗ್ ಲೈನ್ ಈಸಿಯಾಗಿ ಸಿಗುತ್ತೆ. ಈಗ 2 ಪಾಯಿಂಟ್ ಕ್ರಿಯೇಟ್ ಮಾಡಿ ಒಂದು ಲೈನ್ ಹಾಕ್ತೀನಿ. ಆ ಪಾಯಿಂಟನ್ನು ಇಂಟರ್ಸೆಕ್ಟ್ ಆಗೋ ಕಡೆ ಇಂಟರ್ಸೆಕ್ಟ್ ಆಗೋ ಥರ ಇಟ್ಟರೆ ನಮಗೆ ಬೈಸೆಕ್ಟಿಂಗ್ ಲೈನ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಈಗ 2 ಲೈನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬೈಸೆಕ್ಟಿಂಗ್ ಕೊಟ್ಟರೆ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಕೊಟ್ಟರೆ ಅಲ್ಲಿ ಬರುತ್ತೆ. ಬ್ಲೂ ಕಲರಲ್ಲಿ ತೋರಿಸ್ತಿದ್ದಿಲ್ಲ, ಅದೇ ಬೈಸೆಕ್ಟಿಂಗ್ ಲೈನ್ ಬಿ ಅಂತ ತೋರಿಸ್ತಾ ಇದೆ. ಬೈಸೆಕ್ಟಿಂಗ್ ಲೈನ್ ಅಂತ ಸ್ಟಾರ್ಟ್ ಒಂದು ರೆಫರೆನ್ಸ್ ಕೊಡಬೇಕಾಗತ್ತೆ. ಬೈಸೆಕ್ಟಿಂಗ್ ಲೈನ್ 1 ಲೈನ್ 2. ಸ್ಟಾರ್ಟ್ ಎಷ್ಟು ಬೇಕಾದರೂ ಕೊಡ್ಬೋದು. ಅದು ಇಂಟರ್ಸೆಕ್ಟ್ ಆಗಿಲ್ಲ ಅಂದರೆ ಬರೋಲ್ಲ. ಅದಕ್ಕೋಸ್ಕರ ಅದು ಸ್ಟಾರ್ಟ್ ಪಾಯಿಂಟ್ ವೇರಿ ಆಗ್ತಾ ಇದೆ. ಸ್ಟಾರ್ಟ್ ಪಾಯಿಂಟ್ ನೀವು ಅಡ್ಜಸ್ಟ್ ಮಾಡ್ಕೊಂಡು ಕೊಡಬೇಕಾಗತ್ತೆ. ಲೈನ್ 1 ಲೈನ್ 2 ಸೆಲೆಕ್ಟ್ ಮಾಡಿ -25 ಈಗ ಅಲ್ಲಿ ಇಂಟರ್ಸೆಕ್ಟ್ ಆಗೋ ಕಡೆ ಬೈಸೆಕ್ಟಿಂಗ್ ಲೈನ್ ಕ್ರಿಯೇಟ್ ಆಯಿತು. ಇದು ಲೈನ್ ಕ್ರಿಯೇಷನ್ ಯಾವ ಥರ ಅಂತ ನೋಡಿದ್ವಿ. ನೆಕ್ಸ್ಟು ಪ್ಲೇನ್ ಕ್ರಿಯೇಷನ್ನು. ಪ್ಲೇನಲ್ಲಿ ಯಾವ್ಯಾವ ಥರ ಪ್ಲೇನ್. ಫಸ್ಟ್ ಒನ್ ಆಫ್ಸೆಟ್ ಫ್ರಮ್ ಪ್ಲೇನ್ ಅಂತ ಇದೆ. ಆಫ್ಸೆಟ್ ಫ್ರಮ್ ಪ್ಲೇನ್ ಅಂದರೆ ಪರ್ಟಿಕ್ಯುಲರ್ ಪ್ಲೇನಿಂದ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಆಫ್ಸೆಟ್ ಮಾಡ್ಬೋದು. ರಿವರ್ಸ್ ಡೈರೆಕ್ಷನ್ ಬೇಕಾದ್ರೂ ಕೊಡ್ಬೋದು. ಒಂದು ಹೊಸ ಪ್ಲೇನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಪ್ಯಾರಲಲ್ ಥ್ರೂ ಪಾಯಿಂಟ್ ಅಂತಿದೆ. ಅದಕ್ಕೆ ನಾನು ಪಾಯಿಂಟ್ ಕ್ರಿಯೇಟ್ ಮಾಡ್ತೀನಿ. ಪಾಯಿಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಪಾಯಿಂಟ್ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟು ಪ್ಯಾರಲಲ್ ಥ್ರೂ ಪಾಯಿಂಟ್ ಅಂತಿದೆ. ರೆಫರೆನ್ಸು ಮತ್ತು ಒಂದು ಪಾಯಿಂಟ್ 3 ಪಾಯಿಂಟ್ ಇದೆ. ಸೊ ನಾವು 3 ಪಾಯಿಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. 1 2 ಈಗ ಕ್ರಿಯೇಟ್ ಆಯಿತು. 3 ಪಾಯಿಂಟಲ್ಲಿ 3 ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ಲೇನ್ ಕ್ರಿಯೇಟ್ ಆಗುತ್ತೆ. ಆ್ಯಂಗಲ್ ಆರ್ ನಾರ್ಮಲ್ ಟು ಪ್ಲೇನ್ ಅಂತ ಇದೆ. ನೆಕ್ಸ್ಟು ರೊಟೇಷ್ನಲ್ ಆ್ಯಕ್ಸಿಸ್ ಅಂತ ಇದೆ. ರೊಟೇಷ್ನಲ್ ಆ್ಯಕ್ಸಿಸನ್ನು ನಾವು ಪ್ಲೇನ್ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅದು ಪ್ಲೇನ್ ಕೊಟ್ಟರೆ ಅದು ಆಫ್ಸೆಟ್ ಟು ಪ್ಲೇನ್ಗೆ ಕನ್ವರ್ಟ್ ಆಗ್ತಾ ಇದೆ. ಅದಕ್ಕೆ ಅದಕ್ಕೆ ಒಂದು ಆ್ಯಕ್ಸಸ್ ಸಿಸ್ಟಮ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಕರೆಕ್ಟಾಗಿ ಬರೋಲ್ಲ. ನೀವು ನೋಡ್ಬೋದು ಈಗ ಅದು ಆ್ಯಂಗಲ್ ನಾರ್ಮಲ್ ಟು ಪ್ಲೇನ್ ಕೊಡೋಕ್ಕೆ ಹೋದ್ರೂ ಅದು ಆಫ್ಸೆಟ್ ಫ್ರಮ್ ಪ್ಲೇನಿಗೆ ಕನ್ವರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಅದಕ್ಕೊಂದು ಆ್ಯಕ್ಸಿಸ್ ಸಿಸ್ಟಮ್ನ ಇನ್ಸರ್ಟ್ ಮಾಡಿದ್ರೆ ನಮಗೊಂದು ರೊಟೇಷ್ನಲ್ ಆ್ಯಕ್ಸಿಸ್ ಸಿಗುತ್ತೆ. ಈಗ ಆ್ಯಕ್ಸಿಸ್ ಸಿಸ್ಟಮ್ ಇನ್ಸರ್ಟ್ ಮಾಡ್ತೀನಿ. ಆರಿಜಿನ್ ಓಕೆ. ಇವಾಗ ನಾವು ಪ್ಲೇನ್ ಕ್ರಿಯೇಷನ್ ಮಾಡ್ಬೋದು. ನಾರ್ಮಲ್ ಟು ಪ್ಲೇನ್ ಕೊಟ್ಟಾಗ ರೊಟೇಷನಲ್ ಆ್ಯಕ್ಸಿಸ್ ಒಂದು ಕೊಟ್ಬಿಟ್ಟು ರೆಫರೆನ್ಸ್ ಪ್ಲೇನ್ ಕೊಟ್ಟರೆ ಆ್ಯಂಗಲ್ ನಾರ್ಮಲ್ ಟು ಪ್ಲೇನ್. ರೊಟೇಷ್ನಲ್ ಆ್ಯಕ್ಸಿಸ್ಸು ಝೆಡ್ ಆ್ಯಕ್ಸಿಸ್ ಕೊಟ್ಟಿದ್ದೀನಿ. ರೆಫರೆನ್ಸ್ ಪ್ಲೇನ್ 1. ಆ್ಯಂಗಲು ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಬಟ್ ಅದು ಆ್ಯಕ್ಸಿಸ್ ಸಿಸ್ಟಮ್ ಎಲ್ಲಿದೆ ಅಲ್ಲೇ ಕ್ರಿಯೇಟ್ ಆಗುತ್ತೆ ಪ್ಲೇನು. ಈಗ ನೀವಲ್ಲಿ ಪ್ರಾಡಕ್ಟ್ ಟ್ರೀಯಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ಬೋದು
ಪ್ಲೇನ್ 3 ಎಲ್ಲೆಲ್ಲಿ ಆಕ್ಸಿಸ್ ಸಿಸ್ಟಮ್ ಅಂತ 45 ಡಿಗ್ರಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ಪ್ಲೇನ್ 45 ಡಿಗ್ರಿ ರೊಟೇಟ್ ಆದಾಗ ಯಾವ ಥರ ಇರುತ್ತೆ ಅದಲ್ಲಿ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಪ್ಲೇನ್ ಕ್ರಿಯೇಷನ್ ಬಂದ್ಬಿಟ್ಟು ಥ್ರೂ 3 ಪಾಯಿಂಟ್ಸ್ ಅಂತಿದೆ. ಅದಕ್ಕೆ ನಾನು 3 ಪಾಯಿಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಪಾಯಿಂಟ್ ಆನ್ ಪ್ಲೇನ್ ಜನರಲ್ ಆಗಿ 3D ಸ್ಪೇಸಲ್ಲಿ ಪಾಯಿಂಟ್ ಬೇಕಂದರೆ ಪಾಯಿಂಟ್ ಆನ್ ಪ್ಲೇನ್ ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ನು. ಇಲ್ಲ ಕೋಆರ್ಡಿನೇಟ್ಸ್ ನಿಮಗೆ ವ್ಯಾಲ್ಯೂಸ್ ಗೊತ್ತಿದ್ದರೆ ಕೋಆರ್ಡಿನೇಟ್ಸ್ ಪುಟ್ ಮಾಡ್ಬೋದು. ಇಲ್ಲ ರ್ಯಾಂಡಮ್ ಆಗಿ 3 ಪಾಯಿಂಟ್ಸ್ ಬೇಕು ಅಂತಿದ್ದಾಗ ಪಾಯಿಂಟ್ ಆನ್ ಪ್ಲೇನ್ ಯೂಸ್ ಮಾಡೋದು ಬೆಟರ್ ಆಪ್ಷನ್. ಥ್ರೂ 3 ಪಾಯಿಂಟ್ಸ್, ಈಗ 3 ಪಾಯಿಂಟ್ ರೆಫರೆನ್ಸ್ ಕೊಟ್ಟಾಗ ಪ್ಲೇನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಥ್ರೂ 2 ಲೈನ್ಸ್ ಅಂತ ಇದೆ. ಅದಕ್ಕೆ ನಾನು 2 ಲೈನ್ ಕ್ರಿಯೇಟ್ ಮಾಡ್ತೀನಿ. ಈಗ ಹೆಂಗಿರೋ ಪಾಯಿಂಟ್ ಕ್ರಿಯೇಟ್ ಆಗಿರೋದ್ರೆ ಪಾಯಿಂಟ್ ಟು ಪಾಯಿಂಟ್ ಲೈನ್ ಕ್ರಿಯೇಟ್ ಮಾಡ್ತೀನಿ. 2 ಕಡೆನೂ ಕ್ರಿಯೇಟ್ ಮಾಡ್ತೀನಿ. ಪಾಯಿಂಟ್ ಟು ಪಾಯಿಂಟ್ ಲೈನ್ ಕ್ರಿಯೇಟ್ ಮಾಡಿದೆ. ಅಲ್ಲಿಗೆ ನನಗೆ 2 ಲೈನ್ಸ್ ಮತ್ತು ಸಿಂಗಲ್ ಪಾಯಿಂಟ್ ಬರುತ್ತೆ. ಈಗ ಅಲ್ಲಿ ಪ್ಲೇನ್ ಕ್ರಿಯೇಟ್ ಆಯಿತು. ಬಟ್ ಅದನ್ನು ನೀವು ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೋಬೋದು ಆ ಪರ್ಟಿಕ್ಯುಲರ್ ಪ್ಲೇನಲ್ಲಿ. ನೆಕ್ಸ್ಟು ಥ್ರೂ ಪಾಯಿಂಟ್ ಆ್ಯಂಡ್ ಲೈನ್ ಅಂತಿದೆ. ಈಗ ಆಲ್ರೆಡಿ ಇರೋದನ್ನು ಯೂಸ್ ಮಾಡೋಕ್ಕಾಗತ್ತಾ ಅಂತ ನೋಡೋದಾದರೆ ಅದು ಯೂಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಆಲ್ರೆಡಿ ಒಂದು ಪಾಯಿಂಟ್ ಯೂಸ್ ಆಗಿ ಒಂದು ಕ್ರಿಯೇಟ್ ಆಗೋಗಿದೆ. ಸೊ ಅದಕ್ಕೆ ಆ ಲೈನ್ ತೆಗೆದ್ಬಿಟ್ಟು ನಾವು ಇನ್ನೊಂದು ಲೈನ್ ಕ್ರಿಯೇಟ್ ಮಾಡೋಣ. ಪಾಯಿಂಟ್ ಆ್ಯಂಡ್ ಲೈನ್, ಪಾಯಿಂಟು ಮತ್ತು ಈ ಲೈನ್, ಆ ಪಾಯಿಂಟು ಮತ್ತು ಈ ಲೈನ್ ಇಟ್ಕೊಂಡು ಪ್ಲೇನ್ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟು ಥ್ರೂ ಪ್ಲೇನಾರ್ ಕರ್ವ್ ಅಂತಿದೆ. ಅದಕ್ಕೆ ನಾನೊಂದು ಕರ್ವ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸ್ಕೆಚರ್ಗೆ ಹೋಗ್ಬಿಟ್ಟು ಒಂದು ಕರ್ವ್ ಕ್ರಿಯೇಟ್ ಮಾಡ್ತೀನಿ. ಕರ್ವ್ ಕ್ರಿಯೇಟ್ ಮಾಡಿ ಪ್ಲೇನ್ ಕ್ರಿಯೇಷನ್ ಥ್ರೂ ಪ್ಲೇನಾರ್ ಕರ್ವ್ ಅಂತಿದೆ. ಒಂದು ಕರ್ವ್ ಕೊಟ್ಟಾಗ ಅಲ್ಲಿ ಥ್ರೂ ಪ್ಲೇನಾರ್ ಕರ್ವಲ್ಲಿ ಪ್ಲೇನ್ ಕ್ರಿಯೇಟ್ ಆಗುತ್ತೆ. ಆ ಕರ್ವ್ ಎಲ್ಲಿರುತ್ತೆ ಆ ಪರ್ಟಿಕ್ಯುಲರ್ ಓರಿಯೆಂಟೇಷನಲ್ಲಿ ಬರುತ್ತೆ. ನಾವು ಅದನ್ನು ಎಲ್ಲಿ ಬೇಕಾದರೂ ಅದಕ್ಕೆ ಪ್ಯಾರಲಾಗಿ ಅಲ್ಲೇ ಒಂದು ಪ್ಲೇನ್ ಕ್ರಿಯೇಟ್ ಆಗುತ್ತೆ. ನೀವು ಕರ್ವ್ ಯಾವ ಥರ ಹಾಕಿರ್ತೀವಿ. ನೆಕ್ಸ್ಟು ನಾರ್ಮಲ್ ಟು ಪ್ಲೇನ್ ಅಂತ ಇದೆ, ನಾರ್ಮಲ್ ಟು ಕರ್ವ್ ಅಂತ ಇದೆ. ನಾರ್ಮಲ್ ಟು ಕರ್ವ್ ನೋಡ್ದಂಗೆ ಕರ್ವ್ ಮತ್ತು ಪಾಯಿಂಟ್ ಕೊಟ್ಟರೆ ನಾರ್ಮಲ್ ಟು ಕರ್ವ್ ಬರುತ್ತೆ. ಕರ್ವ್ ಮತ್ತು ಪರ್ಟಿಕ್ಯುಲರ್ ಪಾಯಿಂಟ್ ಕೊಡಬೇಕಾಗತ್ತೆ ನಾರ್ಮಲ್ ಟು ಕರ್ವ್ಗೆ. ಇದು ಪ್ಲೇನ್ ಕ್ರಿಯೇಷನ್ ನಾರ್ಮಲ್ ಟು ಕರ್ವ್ ಯಾವ ಥರ ಮಾಡ್ಬೋದು ಅಂತ. ಇಲ್ಲಿವರೆಗೂ ನೋಡಿದ್ದೀರಾ ಲೈನ್ ಮತ್ತು ಪಾಯಿಂಟ್ ಹಾಗೂ ಪ್ಲೇನ್ ಕ್ರಿಯೇಷನ್ನು. ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಹಾಗೂ ಶೇರ್ ಮಾಡಿ. ಫರ್ದರ್ ಕ್ಯಾಟಿಯಾ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಮಾತಾಡಿದ್ದು ನಾನು ನಿಮ್ಮ ವಿಜಯ್.